ಹಾಯ್ ಹಲೋ ನಮಸ್ಕಾರ. ಮತ್ತಷ್ಟು ಸಿನಿ ಸುದ್ದಿಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅಂತ ತೊಗೊಂಡು ಬಂದಿದ್ದೀನಿ. ಇವೆಲ್ಲವುಗಳು ಒಂದಿಷ್ಟು ಅಪ್ಡೇಟ್ಗಳಾಗಿರುತ್ತೆ, ಒಂದಿಷ್ಟು ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಮೊದಲನೇದಾಗಿ ನಾವೆಲ್ಲರೂ ಎದುರು ನೋಡ್ತಾ ಇರೋದು ಕನ್ನಡ ಚಿತ್ರರಂಗದ ಅತ್ಯದ್ಭುತ ಡೈರೆಕ್ಟರ್. ಅದರಲ್ಲೂ ಪ್ರಪಂಚದಲ್ಲಿ ಒಂದಿಷ್ಟು ಜನ ಅದ್ಭುತ ಡೈರೆಕ್ಟರ್ಗಳಿದ್ದಾರೆ ಅಂತಂದರೆ ಅದರಲ್ಲಿ ನಮ್ಮ ಉಪೇಂದ್ರ, ಅದರಲ್ಲೂ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಒಬ್ಬರು. ಸೊ ಅವರ UI ಮೂವಿ ಬರ್ತಾ ಇದೆ. ಅವರು ಡೈರೆಕ್ಷನ್ಗೆ ಇಳಿಯೋದೇ ಕಡಿಮೆ, ಒಂದಿಷ್ಟು ಗ್ಯಾಪ್ನ ತೊಗೊಂಡು ಮತ್ತೆ ವಾಪಸ್ಸು ಇವಾಗ ಡೈರೆಕ್ಷನ್ಗೆ ಇಳಿದು UI ಅನ್ನೋ ಒಂದು ಮೂವಿನ ತೆರೆ ಮೇಲೆ ತರ್ತಾ ಇದ್ದಾರೆ. ನಾನಂತರೂ ತುಂಬ ಎಕ್ಸೈಟ್ ಆಗಿದ್ದೀನಿ, ನೀವು ಕೂಡ ಆಗಿದ್ದೀರಾ ಅಂತ ಅನ್ಕೊತೀನಿ. ಹಾಗಾಗಿ UI ಚಿತ್ರ ಡಿಸೆಂಬರ್ 20ನೇ ತಾರೀಕು ಬರ್ತಾ ಇದೆ. ಆಲ್ರೆಡಿ ಡೇಟ್ ಅನೌನ್ಸ್ಮೆಂಟ್ ಆಗಿದೆ. ಸೊ ದೇರ್ ಈಸ್ ನೋ ಚೇಂಜ್. ನವಂಬರಲ್ಲಿ ಅಂತ ಸ್ವಲ್ಪ ದಿನದ ಹಿಂದೆ ಹೇಳಿದರು, ಇಲ್ಲ ಡಿಸೆಂಬರಲ್ಲಿ ವಾಪಸ್ ಬರ್ತಾ ಇದೆ. ಸೊ ಡಿಸೆಂಬರಲ್ಲಿ ಆಲ್ಮೋಸ್ಟ್ ಆಲ್ ಲೈಕ್ ಕನ್ನಡದ ಯಾವ ದೊಡ್ಡ ಚಿತ್ರಗಳಿಲ್ಲ. ಹಾಗಾಗಿ ಡಿಸೆಂಬರ್ನಲ್ಲಿ ಕ್ರಿಸ್ಮಸ್ ಹಬ್ಬ ಕೂಡ ಇದೆ. ಸೊ ಒಂದು ದೊಡ್ಡ ಹಬ್ಬ ಆಗುತ್ತೆ ಅಂತಲೇ ಅನ್ಕೊತೀನಿ. ಯಾಕಂದರೆ ಒಬ್ಬ ಡೈರೆಕ್ಟರ್ ಅಂತಂದರೆ ಅವರ ಯೋಚನೆಗಳೇ ಹಾಗೆ. ನಾವು ನೆಕ್ಸ್ಟ್ ಸೀನನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ, ಹಿಂದಿನ ಸೀನನ್ನು ನೆಕ್ಸ್ಟ್ ಸೀನಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಆ ರೀತಿಯ ಒಂದು ಡೈರೆಕ್ಷನ್ನ ನೋಡ್ಬೋದು ಉಪೇಂದ್ರ ಸರ್ ಹತ್ರ. ಹಾಗೆ ಉಪೇಂದ್ರ ಅವರ ಒಂದು ಥಿಂಕಿಂಗ್ ಏನಿದೆ ಅಲ್ವಾ, ಅದು ನೆಕ್ಸ್ಟ್ ಲೆವೆಲ್. ಯಾಕಂದರೆ ಅವ್ರಿಗೆ ಆಲ್ರೆಡಿ ನಾವು ಲೈಕ್ ಆ ಒಂದು ಹಿಂದಿನ ಚಿತ್ರದಲ್ಲೇ ನೋಡ್ಬಿಟ್ಟಿದ್ದೀವಿ ನಾವು. ಉಪ್ಪಿಟ್ಟು ಅಂತ ಏನು ಸಿನಿಮಾ ಬಂದಿತ್ತು ಅದರಲ್ಲಿ ಅವ್ರ ಯೋಚನೆಗಳಿರ್ಬೋದು, ಅವ್ರ ಆಲೋಚನೆಗಳಿರ್ಬೋದು, ಅವೆಲ್ಲವನ್ನು ನೋಡ್ಬಿಟ್ಟಿದ್ದೀವಿ. ಆದರೆ UI ಮೂವಿ ಹೆಂಗಿರ್ಬೋದು, ಏನೆಲ್ಲ ತಲೆಗೆ ಹುಳ ಬಿಡ್ಬೋದು, ಈವನ್ ಆ ಹುಳ ತಲೆಯಿಂದ ಹೊರಗಡೆ ಬರುತ್ತಾ ಚಿತ್ರಮಂದಿರದಿಂದ ಹೊರಗಡೆ ಬಂದ ಮೇಲೆ, ಅಥವಾ ಅದೇ ಹ್ಯಾಂಗ್ ಓವರಲ್ಲಿ ನಾವು UI ಮೂವಿ ಹ್ಯಾಂಗ್ ಓವರಲ್ಲೇ ಇರ್ತೀವ ಅಂತ. ಯಾಕಂದರೆ ರೀಸೆಂಟಾಗಿ ಒಂದು ಸಾಂಗ್ ಬರುತ್ತೆ UIದು, ಅದೇ ಟ್ರೋಲ್ ಸಾಂಗು. ಸೊ ನೀವು ನೋಡಿದ್ದೀರಾ ಇಲ್ವೋ ನಂಗೆ ಗೊತ್ತಿಲ್ಲ. ಒಂದ್ಸರಿ ಆಲ್ಮೋಸ್ಟ್ ಅಲ್ಲ ಎಲ್ಲರೂ ನೋಡಿದ್ದೀರಾ ಅನ್ಕೊತೀನಿ. ನೋಡಿಲ್ಲ ಅಂದರೆ ಒಂದ್ಸರಿ ಹೋಗಿ ನೋಡಿ. ಎಲ್ಲರೂ ಪ್ರತಿಯೊಬ್ಬರೂ ಅವರು ಯಾರಿಗೆ ಎಲ್ಲಿ ಬುದ್ಧಿ ಹೇಳಬೇಕು, ಯಾವ ಥರ ಹೇಳಬೇಕು ಅನ್ನೋದನ್ನು ಆ ಹಾಡು ಮುಖಾಂತರ ಹೇಳ್ತಾರೆ. ಎಲ್ಲೂ ಕೂಡ ಬಿಟ್ಟಿಲ್ಲ, ಯಾರನ್ನೂ ಬಿಟ್ಟಿಲ್ಲ. ಸಣ್ಣ ಒಂದು ಟ್ರೋಲ್ ಅಂದರೆ ಒಂದು ರೀಲ್ಸ್ ಮಾಡೋನಿಂದ ಹಿಡಿದು ದೊಡ್ಡವ್ರವರೆಗೂ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರೂ ಹೇಳ್ದವ್ರೆ. ಸೊ ಹಾಗಾಗಿ ನಾನಂತರೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಏನು ಮೆಸೇಜ್ ಕೊಡ್ತಾ ಇದ್ದಾರೆ, ಯಾಕಂದರೆ ಉಪೇಂದ್ರ ಅವರು ಯೂಶ್ವಲಿ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ದೇಶ ಉದ್ಧಾರ ಆಗಲಿ ಅನ್ನೋವಂಥದ್ದು ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತಾರೆ. ಅದಕ್ಕೆ ಸಲಹೆಗಳನ್ನು ಕೊಡ್ತಾನೆ ಇರ್ತಾರೆ ನಮ್ಮ ಮೂವಿಗಳಿಂದ. ಈ ಮೂವಿನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಬೇಕಂತ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಹಾಗಾಗಿ ಈ ಚಿತ್ರದ ಹಕ್ಕುಗಳೇನಿರುತ್ತೆ ಅಂದರೆ, ಈ ಚಿತ್ರ ರೀಚ್ ಆಗಬೇಕು ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಭಾರತೀಯರು ಎಲ್ಲ ಕಡೆ ಇದ್ದಾರೆ. ಕರ್ನಾಟಕದವ್ರಂತೂ ಇನ್ನಷ್ಟು ದೂರದಲ್ಲಿದ್ದಾರೆ, ಬೇರೆ ಬೇರೆ ದೇಶದಲ್ಲಿದ್ದಾರೆ. ಸೊ ಹಾಗಾಗಿ ಇವಾಗ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ, KVN ಪ್ರೊಡಕ್ಷನ್, ಇವರು ಈ ಹಕ್ಕನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಕೇರಳದಲ್ಲಿ ಏನಿದೆ ಅಲ್ಲಿ AP ಇಂಟರ್ನ್ಯಾಷನಲ್ ಅನ್ನೋ ಒಂದು ಸಂಸ್ಥೆ ಈ ಚಿತ್ರವನ್ನು ಲೈಕ್ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಹಾಗೆ ನೀವು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಕ್ಕೆ ಬಂದರೆ ಗೀತಾ ಆರ್ಟ್ಸ್ ಅಂತ ಒಂದಿದೆ, ಅದು ಈ ಒಂದು ಹಕ್ಕನ್ನು ಪಡೆದುಕೊಂಡಿದೆ. ಹಾಗೆ ಆಂಧ್ರ ಪ್ರದೇಶ ತೆಲಂಗಾಣವನ್ನು ಆ ಒಂದು ಗೀತಾ ಆರ್ಟ್ಸ್ ಅನ್ನೋದು ಕವರ್ ಮಾಡುತ್ತೆ. ಹೌದಪ್ಪ, ಇವಾಗ ನಮ್ಮ ರಾಜ್ಯ ಆಯಿತು, ಬೇರೆ ರಾಜ್ಯಗಳಾಯಿತು, ಬೇರೆ ದೇಶಗಳು ಹೆಂಗೆ? ಹೌದು, ಓವರ್ಸೀಸಲ್ಲಿ ಏನು ಮಾಡ್ತಾ ಇದೆ, ಈ ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅಂತ ಇದೆ. ಸೊ ಆ ಒಂದು ಸಂಸ್ಥೆ ಈ ಒಂದು ಹಕ್ಕನ್ನು ಪಡೆದುಕೊಂಡು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶದಲ್ಲಿ ಆ ಒಂದು ಹಕ್ಕನ್ನು ಪಡೆದುಕೊಂಡು ಹಂಚ್ತಾ ಇದೆ ಚಿತ್ರವನ್ನು. ಸೊ ಹಾಗಾಗಿ ಉಪೇಂದ್ರ ಅವರು ಕೇವಲ ನಮಗಷ್ಟೇ ಅಲ್ಲ, ಇಡೀ ಪ್ರಪಂಚದ ಮೂಲೆಗೂ ತಲುಪ್ತಾ ಇದ್ದಾರೆ UI ಚಿತ್ರದ ಮೂಲಕ. ಅವ್ರನ್ನ ನೋಡೋಕ್ಕೆ ತುಂಬ ಜನನೇ ಕಾಯ್ತಿರ್ತಾರೆ. ಎಷ್ಟೋ ಜನ ಅವರ ಡೈರೆಕ್ಷನ್ನ ಇನ್ಸ್ಪೈರ್ ಆಗಿ ತೊಗೊಂಡವರು ಇದ್ದಾರೆ. ಹಾಗಾಗಿ UIಗೆ ನಾನು ಕೂಡ ವೇಟಿಂಗ್. ಹಾಗೆ ಉಪೇಂದ್ರ ಸರ್ಗೆ UIಗೆ ಆಲ್ ದ ವೆರಿ ಬೆಸ್ಟ್. ಸೊ ಸೆಕೆಂಡ್ ಅಪ್ಡೇಟ್ ಏನು, ಮ್ಯಾಕ್ಸ್. ಎಸ್, ಮ್ಯಾಕ್ಸಿಮಮ್ ಜನ ಮ್ಯಾಕ್ಸ್ ವೇಟ್ ಮಾಡ್ತಾ ಇದ್ದಾರೆ. ದುರಾದೃಷ್ಟವಶಾತ್ ನಾವು ಲೈಕ್ ಸುದೀಪ್ ಅವರ ತಾಯಿಯನ್ನು ಕಳ್ಕೊಂಡ್ವಿ. ಅವರಿಗೆ ಮಾತೃ ವಿಯೋಗ ಇದ್ದಿದ್ದರಿಂದ ಚಿತ್ರ ಸ್ವಲ್ಪ ತಡವಾಯಿತು. ಸೊ ಹಾಗಾಗಿ ಲೈಕ್ ಸುದೀಪ್ ನಂಗೆ ಅನಿಸ್ಬೇಕು, ನಾನು ಈ ಚಿತ್ರನ ಬಿಡಬೇಕು ಇವಾಗ ಅಂತ. ಯಾಕಂದರೆ ಅವ್ರದ್ದು ಪೀಸ್ ಆಫ್ ಮೈಂಡು, ಅವರ ಒಂದು ಅನುಕೂಲಕ್ಕೆ ತಕ್ಕಂತೆ ನಾವು ತಲೆಬಾಗಬೇಕು. ಯಾಕಂದರೆ ಲೈಕ್ ಅವ್ರ ತಾಯಿಯನ್ನು ಕಳ್ಕೊಂಡಿದ್ದ ಆ ನೋವಿರಲಿ, ಅದಾದಮೇಲೆ ಅದರಿಂದ ಹೊರಗೆ ಬರೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಹಾಗಾಗಿ ಮ್ಯಾಕ್ಸ್ ಬಂದರೆ 100% ನಾನು ಹೇಳ್ತೀನಿ ಚಿತ್ರ ಲೈಕ್ ಸುದೀಪನ ಮಾತ್ರ ಆ ಒಂದು ಚಿಕ್ಕದೊಂದು ಪೋಸ್ಟರ್ ಬಿಟ್ಟಿದ್ರು, ನಾನು ನೋಡಿದ್ದೆ. ಆ ಚಿತ್ರದಲ್ಲೇ ಆ ಒಂದು ಪೋಸ್ಟರಲ್ಲೇ ನಾನು ಸುದೀಪನೊಂದು ಲೈಕ್ ಆ ಒಂದು ವೇಷಭೂಷಣವನ್ನು ನೋಡಿ ನನಗೇನೋ ತಿಂದಾಕ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಲೈಕ್ ಆ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು. ಅದಕ್ಕೋಸ್ಕರ ನಾನು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಸುದೀಪನಿಗೋಸ್ಕರ. ಯಾಕಂದರೆ ತುಂಬ ದಿನಗಳಾಗೋಯ್ತು ಸುದೀಪನ ಮತ್ತೆ ತೆರೆ ಮೇಲೆ ಬಂದು. ಬಿಗ್ ಬಾಸಲ್ಲಿ ಯಾವಾಗಲೂ ನೋಡ್ತಾನೆ ಇರ್ತೀವಿ. ಆದರೆ ಬಿಗ್ ಬಾಸಲ್ಲಿ ನೋಡೋ ಸುದೀಪನಿಗೂ ಸ್ಕ್ರೀನ್ ಮೇಲೆ ಬರೋ ಸುದೀಪನಿಗೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ಬಿಗ್ ಬಾಸ್ನಲ್ಲಿ
ಅಲ್ಲಿ ಇರೋರಿಗೆ ಏನು ಹೇಳಬೇಕು ಅದನ್ನ ಹೇಳ್ತಾರೆ. ಬಟ್ ಇಲ್ಲಿ ಒಂದು ಚಿತ್ರ ಅಂತ ಬಂದರೆ, ಆ ಒಂದು ಕತೆ ಅಂತ ಬಂದರೆ ಅದಕ್ಕೆ ಇರುವಂಥ ಒಂದು ಸಂಭಾಷಣೆ, ಅವ್ರದ್ದು ವೇ ಆಫ್ ಲೈಕ್ ಹೇಳೋ ರೀತಿ ಅದೆಲ್ಲದೂ ಕೂಡ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಹಾಗಾಗಿ ಸುದೀಪಣ್ಣ, ನಾವು ನಿಮ್ಮೆಲ್ಲರನ್ನು ಬೆಳ್ಳಿ ತೆರೆ ಮೇಲೆ ತುಂಬ್ಕೋಬೇಕು ಅಂತ ಇದ್ದೀವಿ. ಬೇಗ ನೀವು ಏನು ಇವಾಗ November 27 ನೀವು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೀರಾ. ಸೊ ಆ November 27 ಅಂದರೆ ನಾಡಿದ್ದು ನಾವು ಕಾಯ್ತಾ ಇದ್ದೀವಿ. ಬೇಗನೆ ಒಂದು ಅಪ್ಡೇಟ್ನ ಕೊಡಿ, ಬೇಗನೆ ಚಿತ್ರವನ್ನು ರಿಲೀಸ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಅಪ್ಡೇಟ್ 3 ಏನಂದರೆ ಬಗೀರನ ಬಗ್ಗೆ ಹೇಳೋಕ್ಕೆ ನನಗೆ ತುಂಬಾ ಖುಷಿ ಇದೆ. ಯಾಕಂದರೆ ಕನ್ನಡಿಗರ ಮನಸ್ಸನ್ನು ಗೆದ್ದಂಥದ್ದು, ಕನ್ನಡಿಗರ ಮನಸ್ಸಲ್ಲಿ ಒಂದು ಜಾಗವನ್ನು ಪಡ್ಕೊಂಡಿದ್ದಂಥದ್ದು. ಬಗೀರನ್ಗೆ ಎಷ್ಟು ಕಂಗ್ರ್ಯಾಚುಲೇಷನ್ಸ್, ಎಷ್ಟು ಅಭಿನಂದನೆಗಳನ್ನು ಹೇಳಿದ್ರು ಸಾಲಲ್ಲ. ಕಾರಣ ಇಷ್ಟೇ, ನೆಟ್ಫ್ಲಿಕ್ಸ್ನಲ್ಲಿ ಆಲ್ರೆಡಿ ಬಗೀರ ಬಂದಿದೆ. ಯಾಕಂದರೆ ಏನಪ್ಪ ನೆಟ್ಫ್ಲಿಕ್ಸಲ್ಲಿ ಬಂದರೆ ಏನಾಯಿತು? ಯಾಕಂದರೆ ಮೊದಲ ಕನ್ನಡ ಚಿತ್ರ ಬಗೀರ ನೆಟ್ಫ್ಲಿಕ್ಸ್ನಲ್ಲಿ ಬಂದಿರೋದು. ಹಾಗಾಗಿ ಬಗೀರನ್ಗೆ ಒಂದು ದೊಡ್ಡ ಸೆಲ್ಯೂಟ್. ಕಾರಣ ನಮ್ಮ ಕನ್ನಡದ ಚಿತ್ರವನ್ನು ನೆಟ್ಫ್ಲಿಕ್ಸ್ನಲ್ಲಿ ಹಾಕೋ ಹಾಗೆ ಮಾಡಿದ್ದು. ಯಾಕಂದರೆ ಅದರಲ್ಲಿರೋ ಒಂದಿಷ್ಟು ಸ್ಟಂಟ್ಗಳು, ಅದರಲ್ಲಿರೋ ಒಂದಿಷ್ಟು ಆ್ಯಕ್ಷನ್ ಸೀನ್ಸ್ಗಳು ತುಂಬ ಅದ್ಭುತವಾಗಿದೆ. ಯಾಕಂದರೆ ನಾವು ಯಾರಿಗಾದ್ರೂ ಎಕ್ಸ್ಪ್ಲೇನ್ ಮಾಡೋಣ ಅಂದ್ರೂ ಅದು ಆಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ಕಂಪೋಸ್ ಮಾಡಿದ್ದಾರೆ ಡಾಕ್ಟರ್ ಸೂರ್ಯ ಅವರು, ಹಾಗೆ ಫೈಟ್ ಮಾಸ್ಟರು. ಅದೇ ಥರನಾಗಿ ಬಗೀರ ಕೂಡ ಅಂದರೆ ನಮ್ಮ ಶ್ರೀಮುರಳಿ ಅವರು ಕೂಡ ಅಷ್ಟೇ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಕಾಲಿಗೆ ಒಂದು ಏಟ್ ಕೂಡ ಆಗುತ್ತೆ, ಆಪ್ರೇಷನ್ ಕೂಡ ಆಗುತ್ತೆ, ಮತ್ತೆ ಮಧ್ಯದಲ್ಲಿ ಒಂದಿಷ್ಟು ಬ್ರೇಕ್ ತೊಗೊಂಡಿರ್ತಾರೆ. ಆದರೂ ಕೂಡ ಮತ್ತೆ ವಾಪಸ್ ಬಗೀರನ್ಗೆ ಹೋಗಿ ಒಂದಿಷ್ಟು ವರ್ಷಗಳ ಕಾಲ ಅದರ ಮೇಲೆ ವರ್ಕ್ ಮಾಡಿ ಈ ಒಂದು ಸಕ್ಸಸ್ಸನ್ನು ಪಡೆಯೋದಿದೆಯಲ್ಲ, ನಿಜವಾಗ್ಲೂ ಅದೊಂದು ಖುಷಿಯನ್ನು ಕೊಡುತ್ತೆ. ಬಗೀರ ನೆಟ್ಫ್ಲಿಕ್ಸ್ನಲ್ಲಿ ಆಲ್ರೆಡಿ ಬಂದಿದೆ. ಸೊ ಇದೊಂದು ಕನ್ನಡಿಗರಿಗೆ ದೊಡ್ಡ ಹೆಮ್ಮೆ. ಇನ್ನಷ್ಟು ಚಿತ್ರಗಳನ್ನು ನೆಟ್ಫ್ಲಿಕ್ಸ್ನವ್ರು ತಗೋಬೇಕು. ನೆಟ್ಫ್ಲಿಕ್ಸ್ ಏನು ದೊಡ್ಡ ಏನು OTT ಪ್ಲ್ಯಾಟ್ಫಾರ್ಮ್ ಏನಲ್ಲ. ಅಂದರೆ ನಮ್ಮ ಚಿತ್ರಗಳು ಚೆನ್ನಾಗೇ ಇರುತ್ತೆ. ಕನ್ನಡ ಚಿತ್ರಗಳು ಅಂತ ಬಂದಾಗ ನೆಟ್ಫ್ಲಿಕ್ಸ್ ಹತ್ರ ಹೋಗೋದು ಕಡಿಮೆ ಜನ. ಬಟ್ ಬಗೀರ ಅಲ್ಲಿದೆ ಅಂತಂದಾಗ ಇವಾಗ ಕನ್ನಡದ ಜನರನ್ನು ಅಲ್ಲಿಗೆ ಸೆಳೆಯುತ್ತೆ. ಮುಂದಷ್ಟು ದಿನಗಳಲ್ಲಿ KGF ಇರಲಿ, ನಮ್ಮ UI ಇರಲಿ, ಅಥವಾ ಇನ್ನೂ ದೊಡ್ಡ ದೊಡ್ಡ ಮೂವಿಗಳು ಮ್ಯಾಕ್ಸ್ ಇರಲಿ, ಈ ಥರದ ಮೂವಿಗಳನ್ನು ನೆಟ್ಫ್ಲಿಕ್ಸ್ ತೊಗೊಳ್ಳೋಂಗಾಗಲಿ, ಕನ್ನಡ ಚಿತ್ರಗಳು ನೆಟ್ಫ್ಲಿಕ್ಸ್ನಲ್ಲೂ ಸಿಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಗಲಿ. ಕನ್ನಡಿಗರಿಗೆ ಇದೊಂದು ಹೆಮ್ಮೆ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಖುಷಿ ಆಯಿತು. ಬಗೀರನ ಜೊತೆ ಬಂದಿದ್ದು ಭೈರತಿ ರನಗಲ್ ಮಾತ್ರ ಧೂಳು. ಯಾಕಂದರೆ ಫ್ಯಾಮಿಲಿ ಆಡಿಯನ್ಸ್ ಇದ್ದಾರಲ್ಲ, ನುಗ್ಗಿ ಬರ್ತಾ ಇದ್ದಾರೆ ಥಿಯೇಟ್ರ್ಗಳ ಮತ್ತೆ ವಾಪಸ್ ಲೈಕ್ ಆ ಒಂದು ಸಂಭ್ರಮಾಚರಣೆಯನ್ನು ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಆದರೆ ಶಿವಣ್ಣ ಅವರು ಒಂದು ಮಾತು ಹೇಳ್ತಾರೆ, ಭೈರತಿ ರನಗಲ್ಲು ಪ್ರೀಕ್ವೆಲ್ಲು, ಮಫ್ತಿ ಸೀಕ್ವೆಲ್ಲು, ಬಟ್ ಮಫ್ತಿ 2 ಅಂದರೆ ಮಫ್ತಿ 2 ಅಲ್ಲ, ಅದಕ್ಕೆ ಒಂದು ಬೇರೆ ಹೆಸರನ್ನು ಇಟ್ಕೊಂಡು ಬೇಗನೆ ಅನೌನ್ಸ್ ಮಾಡ್ತೀನಿ ಅಂತ ಶಿವಣ್ಣ ಹೇಳಿದ್ದಾರೆ. ಹಾಗೆ ಉತ್ತರ ಕರ್ನಾಟಕದ ಒಂದಿಷ್ಟು ಥಿಯೇಟ್ರ್ಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ, ಚಿತ್ರದುರ್ಗ, ದಾವಣಗೆರೆ, ಹೀಗೆ. ಅಲ್ಲಿ ಹೇಳಿರೋ ಪ್ರಕಾರ ಮಫ್ತಿ 2 ಅಂದರೆ ಮಫ್ತಿ 2 ಅಂತ ಬರಲ್ಲ. ಯಾಕಂದರೆ ಮಫ್ತಿಲಿರೋ ಶ್ರೀಮುರಳಿಯವರು ಪೊಲೀಸ್ ಅಂತ ಶಿವಣ್ಣಂಗೆ ಮೊದಲೇ ಗೊತ್ತಿರುತ್ತೆ. ಹಾಗಾಗಿ ಮಫ್ತಿ ಅಂತ ಹೇಳೋಕ್ಕಾಗಲ್ಲ, ಬೇರೆ ಒಂದು ಹೆಸರನ್ನು ಇಟ್ಕೊಂಡು ಬರ್ತೀನಿ ಅಂತ ಶಿವಣ್ಣ ಅವ್ರು ಹೇಳಿದ್ದಾರೆ. ಸೊ ಇದಿಷ್ಟು ನನಗೆ ತುಂಬಾ ಖುಷಿ ಕೊಡುವಂಥ ವಿಚಾರಗಳು ನಮ್ಮ ಸಿನಿ ದುನಿಯಾದ್ದು. ಹಾಗೆ ಕೊನೆಯದಾಗಿ ಡೆವಿಲ್ ವಿಷಯಕ್ಕೆ ಬರೋದಾದರೆ, ಲೈಕ್ ಡಿಸೆಂಬರ್ಗೆ ಬಂದುಬಿಡ್ತೀನಿ ನಾನು, ಥಿಯೇಟ್ರ್ಗಳನ್ನು ಖಾಲಿ ಇಟ್ಕೊಳ್ಳಿ ಅಂತ ಲೈಕ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಹೇಳಿದರು. ಬಟ್ ಲೈಕ್ ದುರಾದೃಷ್ಟ, ಲೈಕ್ ದರ್ಶನ್ ಅವರು ಆಸ್ಪತ್ರೆಯಲ್ಲಿರೋ ಕಾರಣ, ಹಾಗೆ ಅವ್ರಿಗೊಂದು ಆಪ್ರೇಷನ್ ಆಗಿರೋ ಕಾರಣ ಆ ಚಿತ್ರದ ಅಪ್ಡೇಟ್ಸ್ ನಮಗಿನ್ನೂ ಏನೂ ಸಿಕ್ಕಿಲ್ಲ. ಹಾಗಾಗಿ ಒಂದು ಕನ್ಫರ್ಮೇಷನ್ ಅಂತೂ ಪಕ್ಕ, ಡಿಸೆಂಬರಲ್ಲಿ ಡೆವಿಲ್ ಬರ್ತಾ ಇಲ್ಲ. ಬೇಜಾರಾಗ್ತಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ UI ಬರ್ತಿದೆ, ಮ್ಯಾಕ್ಸ್ ಅಪ್ಡೇಟ್ ಸಿಗ್ತಾ ಇದೆ. ಹಾಗೆ ಮಫ್ತಿ 2 ಅಂದರೆ ಶಿವಣ್ಣನವರ ಇನ್ನೊಂದು ಚಿತ್ರ ಮತ್ತೆ ಒಂದು ಲೈಕ್ ಟೈಟಲ್ ಫಿಕ್ಸ್ ಆಗಿ ಬರ್ತಾ ಇದೆ. ಸೊ ಇವೆಲ್ಲವೂ ಇವತ್ತಿನ ಅಪ್ಡೇಟ್ಗಳಾಗಿತ್ತು. ಹಾಗಾಗಿ ನಿಮಗೆ ಇದಕ್ಕಿಂತ ಹೆಚ್ಚಾಗಿ ಇನ್ನಷ್ಟು ಅಪ್ಡೇಟ್ಗಳು ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ IPL ಆಕ್ಷನ್ಸ್ ಬಗ್ಗೆ ಒಂದಿಷ್ಟು ಮಾತಾಡ್ತೀನಿ ಈ ಬ್ರೇಕ್ನ ನಂತರ.